ಹಾಯ್ ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ನಾನು ಮುಖವಾಡನ ಹೇಗೆ ಅಲಂಕಾರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್. ಆ್ಯಂಡ್ ವಿಡಿಯೋ ಇನ್ನು ಲೇಟ್ ಮಾಡ್ದಿರ ತಡ ಮಾಡ್ದಿರ ವಿಡಿಯೋದಲ್ಲಿ ಹೋಗ್ಬಿಡೋಣ. ಆ್ಯಂಡ್ ನಾನು ಇದು ವರಲಕ್ಷ್ಮಿ ಹಬ್ಬ, ಇದು ನಾನು 4ನೇ ವರ್ಷ ನಾನು ವರಲಕ್ಷ್ಮಿ ಹಬ್ಬನ ನಾನು ಮಾಡ್ತಾಯಿದ್ದೀನಿ ಈ ಇಯರು. ಸೊ ಇದು ನೋಡಿದ್ರೆ ನೀವು ಮುಖವಾಡ, ಇದೂ ದೊಡ್ಡ ಮುಖವಾಡ ಇದೆ ಇದು. ಸೊ ನನ್ನ ಹತ್ರ ಯಾವುದಾದ್ರು ಹಳೇದು ಬೆಳ್ಳಿದು ಎಲ್ಲ ಒಂದು ದೀಪಸ್ದು ಕಂಬ ಎಲ್ಲ ನನ್ನ ಮದುವೆಗೆಲ್ಲ ಗಿಫ್ಟ್ ಬಂದಿತ್ತು. ಸೊ ಅದನ್ನೆಲ್ಲ ಹಾಕಿ ನಾನು ತೊಗೊಳ್ತೀನಿ. ಒಂದೇ ಸಲ ದೊಡ್ಡದು ತೊಗೊಳ್ಳೋಣ ಅಂತ ದೊಡ್ಡದೊಂದು ಮುಖವಾಡನ ನಾನು ತೊಗೊಂಡಿದ್ದೀನಿ. ಈ ಸೆಕೆಂಡ್ ಇಯರು ಈ ಮುಖವಾಡ ನಾನು ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೇನೆ. ಆ್ಯಂಡ್ ನೋಡಿದ್ರಲ್ಲ, ಮುಖವಾಡ ತುಂಬ ದೊಡ್ಡದಾಗಿದೆ. ಏನಿಲ್ಲ ಅಂದರೂ ಒಂದು 150 ಗ್ರಾಮ್ ಇರುತ್ತೆ ಮುಖವಾಡ. ದೊಡ್ಡ ಮುಖವಾಡ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ಬೇಕಿದ್ರೆ ನಿಮ್ಗೆ ಯಾರಿಗಾದ್ರೂ ಇದ್ದರೆ ಶಾರ್ಟ್ಸಲ್ಲಿ ನೀವು ನೋಡ್ಬೋದು. ಅಲಂಕಾರ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದೆಲ್ಲ ಜುವೆಲ್ಸು ತೊಗೊಂಡಿರೋದು ನಾನು ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದೆ. ಯಾರಿಗಾದರೂ ನಿಮಗೆ ಜುವೆಲ್ಸ್ನ ನಿಮಗೆ ಬೇಕು ಅಂತಂದರೆ ನಾನು ಇದೆಲ್ಲ ಚಿಕ್ಕಪೇಟೆದಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಶಾಪ್ ನೇಮ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಅಲ್ಲಿ ಎಲ್ಲ ಥರದ ವರಲಕ್ಷ್ಮಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಅಲ್ಲೇ ನಿಮಗೆ ಇದನ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ. ಇದನ್ನೆಲ್ಲ ಅಂಟಿಸೋದಕ್ಕೆ ನಮಗೊಂದು ಸ್ಟಿಕ್ಕಿ ಗಮ್ ಅಂತ ಬೇಕಾಗುತ್ತೆ. ಸೊ ನೀವು ಅಲ್ಲೇ ವರಲಕ್ಷ್ಮಿ ಮಾಡ್ತೀರಲ್ಲ, ವರಲಕ್ಷ್ಮಿದು ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಇದೆಲ್ಲ ಐಲ್ಯಾಶಸ್ಸು, ಮೂಗುತಿನೇ 3 ಥರದ್ದು ತೊಗೊಂಡಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ. ಸೊ ಇದು ಐಲ್ಯಾಶಸ್ಗೆ ಗಮ್ಮು ಎಲ್ಲನೂ ನಾನು ಒಂದೇ ಕಡೆನೇ ಪರ್ಚೇಸ್ ಮಾಡಿದೆ. ಆ್ಯಂಡ್ ಎಲ್ಲ ನಿಮ್ಗೆ ಏನು ಬೇಕೋ ಎಲ್ಲ ಅಲ್ಲೇ ಸಿಗುತ್ತೆ ಚಿಕ್ಕಪೇಟೆಯಲ್ಲೇ. ನಾನು ಒನ್ ಟೈಮ್ ತೆಗೆದಿಟ್ಕೊಂಡಿದ್ದೀವಿ ಅಂತಂದರೆ ನಾವು ಮತ್ತೆ ಯೂಸ್ ಮಾಡೋ ಥರ ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ನೀವು ಒನ್ ಟೈಮ್ ತೆಗೆದಿಟ್ಕೊಂಡಿದ್ದೀರಾ ಅಂತಂದರೆ ನೀವು ಮತ್ತೆ ಇಯರು ನೀವು ಪರ್ಚೇಸ್ ಮಾಡಬೇಕಾಗೋದು ಇರೋದಿಲ್ಲ. ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ. ಇನ್ನು ದೇವಿ ಫೇಸ್ನ, ಅಮ್ಮ ಲಕ್ಷ್ಮೀ ಫೇಸ್ನ ನಾವು ಇವಾಗ ಅಲಂಕಾರ ಮಾಡಿಬಿಡೋಣ. ಆ್ಯಂಡ್ ಇವಾಗ ನಾನು ಏನು ತೊಗೊಳ್ತೀನಿ ಅಂದರೆ, ಫಸ್ಟ್ ಜ್ಯುವೆಲ್ಸ್ ಎಲ್ಲ ತೆಗೆದು ನಿಮಗೆ ತೋರಿಸ್ತೀನಿ ಏನೇನಿದೆ, ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂತ. ನೀವಿಲ್ಲಿ ನೋಡ್ಬೋದು, ಎಲ್ಲ ನಾನು ಒಂದೇ ಥರ ಒಂದೇ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀನಿ. ಒಂದು ವೈಟ್ ಸ್ಟೋನು ಆ್ಯಂಡ್ ಮೆರೂನ್ ಸ್ಟೋನ್ ಆ ಥರ 2 ಇರೋದು. ನಿಮಗಿನ್ನೂ ಬೇರೆ ಥರದ್ದೆಲ್ಲನೂ ಅವೈಲೇಬಲ್ ಇರುತ್ತೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಯಾವ್ದು ತೊಗೋಬೇಕು ಅಂತ ನೀವೇ ಕನ್ಫ್ಯೂಸ್ ಆಗಿಬಿಡ್ತೀರ. ಅಷ್ಟು ಒಂದು ತುಂಬ ವೆರೈಟೀಸನ್ನ ಇಟ್ಟಿರ್ತಾರೆ, ತುಂಬ ಡಿಸೈನ್ಸ್ ಇರುತ್ತೆ ನಿಮಗೆ. ನೀವು ಅದರಲ್ಲಿ ಯಾವುದಾದ್ರೂ ನಿಮ್ಮ ದೇವಿ ಫೇಸ್ಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ನೀವು ಅದ್ರ ಮೇಲೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ, ಇದೆಲ್ಲ ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದೀನಿ. ಆದರೆ ಒಂದು ಮಾತ್ರ ಇಲ್ಲಿ ಮಾಟಿ ಇಟ್ಟಿದ್ದೀನಿ ನೋಡಿ, ಆ ಮಾಟಿ ಮಾತ್ರ ಈ ಇಯರು ನಾನು ಮೊನ್ನೆ ಒಂದು 15 ಡೇಸ್ ಆಯಿತು, ನನ್ನ ಫ್ರೆಂಡ್ ವರಲಕ್ಷ್ಮಿ ಅವಳು ಈ ವರ್ಷದಿಂದ ಕೂರಿಸ್ತಿದ್ದಾರೆ ಅವರು. ಸೊ ಹಾಗಾಗಿ ತೊಗೋಬೇಕು ಅಂತಂದು ನಾನು ಆ ಶಾಪ್ಗೆ ಕರ್ಕೊಂಡೋದೆ. ಆವಾಗ ಇದು ನನಗೆ ಸಿಕ್ತು. ಸೊ ನನ್ನೆಲ್ಲ ಜುವೆಲ್ಸ್ಗೆ ಅದು ಮ್ಯಾಚ್ ಆಗೋ ಥರ ಇತ್ತು. ಆ್ಯಂಡ್ ಇದು ಇನ್ನೂ ಎಕ್ಸ್ಟ್ರಾ ತುಂಬ ಚೆನ್ನಾಗಿ ಕಾಣ್ತಿದೆ ಈ ಮಾಟಿ ಹಾಕಿದ ಮೇಲಂತೂ. ನೀವಿನ್ನು ಲಾಸ್ಟು ವೀಡಿಯೋದಲ್ಲಿ ಕೊನೆಯಲ್ಲಿ ನೀವು ನೋಡ್ತೀರಾ ಅದನ್ನು ನೀವು. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತು ನನಗೆ. ಎಷ್ಟು ಐ ಥಿಂಕ್ 150 ಅರೌಂಡ್ 200 ಒಳಗಡೆ ಇತ್ತು ಅನಿಸುತ್ತೆ ಒಂದು ಪೇರ್ ಮಾಟಿ ನನಗೆ. ಅದು ಯಾಕೆಂದರೆ ನಿಮಗೆ ವೀಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಹಾಗಿಲ್ಲ. ನನ್ನ ಫೇಸ್ ಕೂಡ ಅದು ದೇವಿ ಫೇಸ್ ಕೂಡ ದೊಡ್ಡದಾಗೇ ಇದೆ. ಹಾಗಾಗಿ ಆ ಮಾಟಿ ಕೂಡ ಅದಕ್ಕೆ ಕರೆಕ್ಟಾಗಿ ಸರಿ ಹೋಗೋ ಥರನೇ ಸಿಕ್ತು. ಆ್ಯಂಡ್ ಒಂದೇ ಒಂದು ಪೀಸ್ ಇತ್ತು ನನಗೆ ಅದು ತೊಗೊಬೇಕಾದ್ರೆ. ಸೊ ಇನ್ನು ತಡ ಮಾಡೋದು ಬೇಡ, ನಾವಿನ್ನು ವೀಡಿಯೋದಲ್ಲಿ ಹೊರಟ್ಬಿಡೋಣ. ನಾನು ಫಸ್ಟ್ ಇಲ್ಲಿ ದೇವಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಐಬ್ರೋನ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಐಬ್ರೋ, ಕಣ್ಕಪ್ಪು ಎಲ್ಲ ನೀಟಾಗಿ ಹಾಕ್ಕೊಂಡ್ರೇ ದೇವ್ರ ಫೇಸು ಅಂತೂ ಚೆನ್ನಾಗಿ ನಮ್ಗೆ ಇನ್ನೂ ಲುಕ್ಕಾಗಿ ಅಟ್ರಾಕ್ಟಿವ್ ಆಗೆಲ್ಲ ಕಾಣಿಸುತ್ತೆ. ಹಾಗಾಗಿ ನಾನು ಫಸ್ಟ್ನೇದು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಐಬ್ರೋನೆಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐಬ್ರೋ, ಈ ಕಣ್ಣಿಂದು ರೆಪ್ಪೆ ಇದೆಲ್ಲ ಮಾಡ್ಕೊಂಬಿಡೋಣ. ಇದೆಲ್ಲ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಐಲ್ಯಾಶಸ್ಗೆ ನಿಮಗೆ ಗಮ್ ಎಲ್ಲ ಅವರೇ ಕೊಟ್ಟಿರ್ತಾರೆ, ನೀವು ಅದನ್ನು ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಮಾಡೋಣ. ನಂದು ಸ್ವಲ್ಪ ಹಾಗೆ ಹೀಗೆ ಆಯಿತು, ಇದು ಐಲ್ಯಾಶಸ್ ಹಾಕಬೇಕಾದ್ರೆ ಒಂಚೂರು, ಬಟ್ ಆದರೂ ಓಕೆ ಪರವಾಗಿಲ್ಲ, ಲಾಸ್ಟಲ್ಲಿ ಚೆನ್ನಾಗೇ ಬಂತು. ಐಲ್ಯಾಶಸ್ ಎಲ್ಲ ಹಾಕಿದ್ರೆ ಏನಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸಿ ನಮಗೆ ನೋಡೋದಕ್ಕೆ ನೀಟಾಗಿ ಕೆದ್ದು ಕಾಣಿಸುತ್ತೆ, ಆ ಥರ ಇರುತ್ತೆ. ಸೊ ಇಲ್ಲಿ ನಾನು ನೋಡಿದ್ರೆ ದೇವ್ರಿಗೆ ಆ ಕಡೆ ಈ ಕಡೆ ಕೂದಲಿರುತ್ತಲ್ಲ ಹೇರ್ದು, ಆ ಒಂದು ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಐಬ್ರೋ ಎಲ್ಲ ಫಿನಿಶ್ ಆಯಿತು. ಆ್ಯಂಡ್ ಕಣ್ಣು ಎಲ್ಲನೂ
ಹಾಕ್ಕೊಂಡಿದ್ದೀನಿ. ನಿಮಗೆ ಕಣ್ಣು ಇದನ್ನೆಲ್ಲ ನಾನು ತೋರಿಸ್ಬೋದು. ಆ್ಯಂಡ್ ಈ ಬ್ರಷ್ ಇದೆಯಲ್ಲ, ಈ ಬ್ರಷ್ ನಿಮ್ಗೆ ಅಂಗಡಿಯಲ್ಲಿ ನಾರ್ಮಲ್ ಪೇಂಟಿಂಗ್ ಬ್ರಷ್ ಅಂತ ಮಾಡ್ತಾರಲ್ಲ ನಾರ್ಮಲಾಗಿ, ಅಲ್ಲಿ ತೊಗೊಂಡ್ರೆ ನಿಮ್ಗೆ ಸಿಗುತ್ತೆ. ಏನಂತಂದರೆ ಇದ್ರಲ್ಲಿ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ. ಅಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಒಂದು 10 ರೂಪಾಯಿ ಅಷ್ಟೇ, ತುಂಬ ಸಣ್ಣದಾಗಿದೆ ಬ್ರಷ್ ಇದು, ತುಂಬ ಚಿಕ್ಕ ಬ್ರಷು. ಇದರಲ್ಲಿ ನೀವು ಲಿಪ್ಸ್ಟಿಕ್ಕು ದೇವಿಗೆ ಲಿಪ್ ಎಲ್ಲ ನೀಟಾಗಿ ಹಾಕ್ಕೋಬೋದು ಲಿಪ್ಸ್ಟಿಕ್ಕು. ಆ್ಯಂಡ್ ಮೇಲ್ಗಡೆ ತಿಲಕ ಎಲ್ಲ ಇಟ್ಕೊಂಡಿದ್ದೀನಲ್ಲ, ಅದು ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಕೆಳಗಡೆ ಡಾಟ್ ಥರ ಇದೆಯಲ್ಲ, ಅಲ್ಲೂ ಇಡಬೇಕಿತ್ತು, ನಾನು ಅದು ನೆನಪಾಗಿಲ್ಲ. ಹಾಕ್ತಾ ನಾನು ಹಾಗೆ ಮರ್ತೋಗಿದ್ದೀನಿ. ಆ್ಯಂಡ್ ಮತ್ತೆ ಲಾಸ್ಟಲ್ಲಿ ಹಾಕಿದ್ದೀನಿ, ಅದು ಕೂಡ ನೀವು ನೋಡ್ತೀರಾ ಮುಂದೆ ವಿಡಿಯೋ ಕಂಟಿನ್ಯೂ ಆಗಬೇಕಾದ್ರೆ. ಅಂದರೆ ಮೆರೂನ್ ಕಲರ್ ನಾನು ತೊಗೊಂಡಿದ್ದೀನಿ. ರೆಡ್ ಸಿಗುತ್ತೆ, ಮೆರೂನು ಸಿಗುತ್ತೆ. ಆ್ಯಂಡ್ ಕೆಲವರೆಲ್ಲ ಲಿಪ್ಸ್ಟಿಕ್ನ ನೈಲ್ ಪಾಲಿಷಲ್ಲೂ ಹಾಕ್ಕೊಳ್ತಾರೆ. ಸೊ ನಿಮ್ಮ ಇಷ್ಟ, ಏನೋ ಪೇಂಟ್ ತೊಗೊಂಡು ಅದರಲ್ಲೂ ಹಾಕ್ಕೊತಾರೆ. ನನಗೆ ಇದರಲ್ಲಿ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಬೇಗ ಕೂಡ ವೈಪ್ ಮಾಡ್ಕೋಬೋದು, ನೀಟಾಗಿ ಒರೆಸಿದ್ರೆ ಹೋಗುತ್ತೆ, ಆ ಥರ ಇತ್ತು. ಹಾಗಾಗಿ ನನಗೆ ಇದೇ ಇರಲಿ ಅಂತ ನಾನು ತೊಗೊಂಡಿದ್ದೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಬಂದು ನಿಮಗೆ ಇಲ್ಲಿ ನೋಡಿ ಸ್ಟಿಕ್ಕಿ ಗಮ್ ಎಲ್ಲ ಇದೆಯಲ್ಲ, ಈ ಸ್ಟಿಕ್ ಗಮ್ನ ತೊಗೊಂಡು ಎಲ್ಲದಕ್ಕೂ ಸ್ಟಿಕ್ ಮಾಡಿ ನಾನು ಜ್ಯುವೆಲ್ಸ್ನ ಒಂದೊಂದೇ ದೇವಿಗೆ ನಾನು ಅಂಟಿಸ್ತಾ ಇದ್ದೀನಿ. ಇದು ಸೂರ್ಯ ಚಂದ್ರ, ಎರಡು ಆ ಕಡೆ ಈ ಕಡೆ ಸೂರ್ಯ ಚಂದ್ರ. ಇದೆಲ್ಲ ಲಾಸ್ಟ್ ಇಯರಲ್ಲೇ ನಾನು ತೊಗೊಂಡಿದ್ದೆ ನಿಮಗೆ ಈ ಒಡವೆದೆಲ್ಲನೂ. ಸೊ ನೀವು ಹೋಗಿ ನೋಡಿದ್ರೆ ಅಲ್ಲೇ ಸಿಗುತ್ತೆ ನಿಮಗೆ. ಇದು ಬೊಟ್ಟು ಥರ ತಿಲಕ ಥರ ಇದೆಯಲ್ಲ, ಅದು ದೇವಿ ಮಕ್ವಾಡಕ್ಕೆ ಇದು ಚೆನ್ನಾಗಿ ಒಪ್ಪುತ್ತೆ. ಇದನ್ನೇ ನಾನು ಹೇಳಿದ್ದು. ಈ ಮಾಟಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ. ಈ ವರ್ಷವೇ ನಾನು ಇನ್ನೂ ಇಟ್ಟಿಲ್ಲ. ಇದು ಹಾಕಿದ್ಮೇಲೆ ಈ ಸಲ ದೇವಿ ಮಕ್ವ ನೀವೇ ನೋಡಿಬಿಟ್ಟು ನನಗೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು. ನಿಮ್ಗೆ ಇಷ್ಟ ಆದರೆ ನೋಡಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ತುಂಬ ದೇವಿ ಮಕ್ಕ ತುಂಬ ಕಳೆ ಹಾಗೆ ಎದ್ದು ಕಾಣ್ತಿದೆ. ಅಷ್ಟು ಇಷ್ಟ ಆಗೋಯಿತು ನನಗಂತೂ. ನನ್ನ ಲಕ್ ಏನು ಅಂದರೆ ಒಂದೇ ಪೀಸೇ ಇತ್ತು ಆ್ಯಂಡ್ ಒಂದೇ ಕಲರೇ ಇತ್ತು. ಸೊ ಮಿಕ್ಕಿ ಜ್ಯುವೆಲ್ಸ್ ಎಲ್ಲ ನಾನು ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿದ್ದೆ. ಈ ಇಯರ್ ಮಾತ್ರ ಈ ಮಾಟಿ ಒಂದು ತೊಗೊಂಡೆ, ಬಟ್ ಒಂದೇ ಪೀಸೇ ಇತ್ತು. ಅಂತ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ. ಮೂಗುತಿ 3 ಥರದ ಮೂಗುತಿ ಇಟ್ಕೊಂಡಿದ್ದೀನಿ ನಾನು ದೇವ್ರಿಗೆ. ಆ ಕಡೆ ಒಂದು, ಈ ಕಡೆ ಒಂದು, ಆ್ಯಂಡ್ ಕೆಳಗಡೆ ಈ ಕಡೆ ಮೂಗಿನ ಕೆಳಗಡೆ ಒಂದು ಹಾಕೋ ಥರ ಒಂದು ಇಟ್ಟಿದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲಂತೂ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನೋಡೋಕ್ಕಂತೂ 2 ಕಣ್ಣು ಸಾಕಾಗಲ್ಲ. ಆ್ಯಂಡ್ ಸ್ಯಾರಿ ಎಲ್ಲನೂ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ಸ್ಯಾರಿ ಡ್ರಾಪಿಂಗ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಮುಂಬರುವ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಯಾರಿನೆಲ್ಲ ಹೇಗೆ ಉಡೋದು ಅಂತ. ನಾನು ಆಲ್ರೆಡಿ ಲಾಸ್ಟ್ ಇಯರ್ ಒಂದು ಸ್ಯಾರಿ ಉಡೋದನ್ನು ತೋರಿಸಿದ್ದೆ ನಾನು, ಹೇಗೆ ಉಡೋದು ಅಂತ. ನಾನು ಇಟ್ಟಿದ್ದೀನಿ ದೇವ್ರನ್ನ. ನಿಮ್ಗೇನಾದರೂ ಇದ್ದರೆ ನಾನು ಪ್ರೀವಿಯಸ್ ಶಾರ್ಟ್ಸಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ನೋಡಿ ಬಂದು ನಿಮ್ಗೇನಾದರೂ ಅನಿಸಿದ್ರೆ ಚೆನ್ನಾಗಿ ನನಗೆ ಕಮೆಂಟ್ ಮಾಡಿ. ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ತೋರಿಸ್ಕೊಡ್ತೀನಿ. ನೋಡಿ ಐಲ್ಯಾಶಸ್ನೆಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಐಲ್ಯಾಶಸ್ ಫಿಕ್ಸ್ ಮಾಡ್ಕೋಬೇಕಾದ್ರೆ ಒಂದು ಕಣ್ಣು ಒಂದು ಕಡೆ ಸ್ವಲ್ಪ ಸರಿಯಾಗಿ ಬರಲಿಲ್ಲ, ಬಟ್ ಆಯಿತು ಲಾಸ್ಟಲ್ಲಿ ಓಕೆ ಚೆನ್ನಾಗೇ ಬಂತು. ಆ್ಯಂಡ್ ಅರಿಶಿನ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಕೆಲವರು ಗಂಧ ಆ್ಯಂಡ್ ನೀರು ಎಲ್ಲ ಮಿಕ್ಸ್ ಮಾಡಿ ಕೂಡ ಇರ್ತಾರೆ. ನಾನು ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ವಾಟರ್ ಥರ ನೀರು ಥರ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಹಚ್ಕೋತಾ ಇದ್ದೀನಿ. ಇಲ್ಲಾಂದರೆ ಯಾಕೆಂದರೆ ಫೇಸ್ಗೆ ಕೂರೋದಿಲ್ಲ. ಹಾಗಾಗಿ ಅದರಲ್ಲಿ ಫಸ್ಟ್ ಮಾಡಿಕೊಂಡು ಆಮೇಲೆ ಅರಿಶಿನ ಅದರ ಮೇಲೆ ಮತ್ತೆ ಇನ್ನೊಂದು ಸಲ ಇಟ್ಕೊಳ್ತಾ ಇದ್ದೀನಿ. ಆವಾಗಾದರೆ ನೀಟಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಆ್ಯಂಡ್ ನೀಟಾಗಿ ಪೂರ್ತಿಯಾಗಿ ಬರುತ್ತೆ. ಹಾಗಾಗಿ ಸೊ ಆಮೇಲೆ ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ಬಿದ್ದಿರುತ್ತೆ. ನೀವು ಅದನ್ನೆಲ್ಲ ಬೇಕಿದ್ರೆ ಬ್ರಷ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊ. ಸೊ ಕೆಳಗಡೆ ಬಿದ್ದಿರೋದನ್ನೆಲ್ಲ ನಾನು ಎಕ್ಸೆಸ್ ಆಗಿ ಅಲ್ಲಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಒಂದು ಬಡ್ ಬರುತ್ತಲ್ಲ ಅದರಿಂದ ನಾನು ಅದನ್ನೆಲ್ಲ ವೈಪ್ ಮಾಡ್ಕೊಂಡು ನೀಟಾಗಿ ತೆಗಿತಾ ಇದ್ದೀನಿ. ಅಂದರೆ ಫೈನಲಾಗಿ ಎಲ್ಲ ಮುಗೀತು. ಆ್ಯಂಡ್ ಫೈನಲ್ ಏನೆಂದರೆ ನಾನು ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ ಪ್ರೀವಿಯಸ್ಸಲ್ಲಿ ಅಲ್ಲಿ ಕುಂಕುಮ ಥರ ಇಡೋದು, ಅದನ್ನು ಮರ್ತೋಗಿದ್ದೆ ನಾನು. ಹಾಗಾಗಿ ಲಾಸ್ಟಲ್ಲಿ ನೆನಪಾಯಿತು. ಸರಿ ಅದನ್ನು ಒಂದು ಇಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಿ ಮುಖವಾಡ. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆ್ಯಂಡ್ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.